ಹಲೋ, ನಮಸ್ಕಾರ ಎಲ್ಲರಿಗೂ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು 2025ರಲ್ಲಿ 10,000 ರೂಪಾಯಿ SIP-ನ ಹೇಗೆ ಮಾಡೋದು, ಇನ್ ಕೇಸ್ ನಾನು ಮಾಡೋದಾಗಿದ್ದರೆ ನಾನು ಹೇಗೆ ಮಾಡ್ತಿದ್ದೆ, ಯಾವ ಥರ ಫಂಡ್ಸ್ ಸೆಲೆಕ್ಟ್ ಮಾಡ್ತಿದ್ದೆ, ಯಾವ್ಯಾವ ಫಂಡ್ಸ್ಗೆ ಎಷ್ಟೆಷ್ಟು ದುಡ್ಡನ್ನು ಹಾಕ್ತಿದ್ದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್. ಈ ವಿಡಿಯೋದಲ್ಲಿ ನಾನು ಯಾವ ಥರ ಫಂಡ್ಸ್ ತೋರಿಸ್ತಿದ್ದೀನೋ ಅದು ಒಂದು ಎಜುಕೇಷ್ನಲ್ ಪರ್ಪಸ್. ನೀವು ಕೂಡ ಅದೇ ರೀತಿಯಾಗಿ ಸ್ಟಡಿ ಮಾಡ್ಬೋದು, ನೋಡ್ಬೋದು. ನನ್ನ ರೆಕಮೆಂಡೇಶನ್ ಇದೆ ಅಂತ ಯಾವುದೇ ರೀತಿ ಬೈ ಹಾಗೂ ಸೆಲ್ ಮಾಡೋ ಹಾಗಿಲ್ಲ. ಇದನ್ನು ಒಂದು ಸರ್ತಿ ನೀಟಾಗಿ ಪಾಸ್ ಮಾಡಿ ನೋಡ್ಕೋಬೋದು. ಫಂಡ್ ಅಲೋಕೇಶನ್ ಅಂತ ಬಂದರೆ, ಇನ್ನು ಮಾರ್ಕೆಟಲ್ಲಿ ಲಾರ್ಜ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಲ್ಟಿ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಇನ್ನು ಡೆಟ್ ಫಂಡ್ಸ್, ಹೈಬ್ರಿಡ್ ಫಂಡ್ಸ್ ಎಲ್ಲ ಥರ ಇರುತ್ತೆ. ಬಟ್ ನಾನು ಪರ್ಸ್ನಲಿ ನನಗೋಸ್ಕರ ಇಕ್ವಿಟಿ ಫಂಡಲ್ಲೇ 100% ಅಲೋಕೇಶನ್ನ ಇಡೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಎಂಗೇಜ್ ಇರೋದ್ರಿಂದ. ಇನ್ನು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂದರೆ ಏನು ಅಂತ ತುಂಬ ಜನ ಕ್ವಶನ್ ಬರ್ಬೋದು. ಇವಾಗ ಇಂಡಿಯನ್ ಮಾರ್ಕೆಟಲ್ಲಿ ಮೋರ್ ದೆನ್ 5,000 ಕಂಪ್ನೀಸ್ ಇರೋದ್ರಿಂದ ಒಂದು ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಲಾರ್ಜ್ ಕ್ಯಾಪ್ ಅಂದರೆ ಟಾಪ್ 100 ಕಂಪ್ನಿಗಳು, ಮಿಡ್ ಕ್ಯಾಪ್ ಅಂದರೆ 101ಇಂದ 250ವರೆಗೂ, ಸ್ಮಾಲ್ ಕ್ಯಾಪ್ ಅಂದರೆ 251ಇಂದ 500ವರೆಗೂ. ಈ ಟೋಟಲ್ ಎಲ್ಲ ಸೇರಿಬಿಟ್ಟು ನಿಫ್ಟಿ 500 ಕಂಪ್ನಿಗಳಂತಾರೆ. ಅದಾದಮೇಲೆ ಮೈಕ್ರೋ ಕ್ಯಾಪ್ ಅಂತ ಬರುತ್ತೆ, ಎಲ್ಲ ಅದಾದಮೇಲೆ ಪೆನ್ನಿ ಕಂಪ್ನೀಸ್, ಇವಾಗ ಸ್ಟಾರ್ಟ್ ಮಾಡಿರೋ ಕಂಪ್ನೀಸ್ ಎಲ್ಲ ಬರುತ್ತೆ. ಸೊ ಈ ಲಾರ್ಜ್ ಕ್ಯಾಪ್ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಬಂದು 50,000 ಕೋಟಿಗಿನ ಜಾಸ್ತಿ ಇರೋದು. ಮಿಡ್ ಕ್ಯಾಪ್ ಬಂದು 15ರಿಂದ 50,000 ಅಥವಾ 20ರಿಂದ 50,000 ಕೋಟಿ ಇರೋ ಕಂಪ್ನಿಗಳು. ಸ್ಮಾಲ್ ಕ್ಯಾಪ್ ಫಂಡ್ಸ್ ಬಂದು 15,000 ಬಿಲೋ ಆರ್ 1,000ಕ್ಕಿಂತ ಜಾಸ್ತಿ ಇರೋದು. ಅದಕ್ಕಿಂತ ಕಡಿಮೆ 500 ಆ ಥರ ಇರೋದೆಲ್ಲ ಮೈಕ್ರೋ ಕ್ಯಾಪು. 500ಕ್ಕಿಂತ ಬಿಲೋ ಇರೋದೆಲ್ಲ ಏನಂತಾರೆ, ಪೆನ್ನಿ ಕಂಪ್ನಿಗಳು ಅಥವಾ ಸ್ಮಾಲ್ ಕಂಪ್ನಿಗಳು. ಡೈರೆಕ್ಟಾಗಿ ಟಾಪಿಕ್ಗೆ ಬರೋಣ. 10,000 SIP ನಾನು ಯಾವ ಥರ ಮಾಡ್ತಿದ್ದೆ. ಸೊ ಫ್ಲೆಕ್ಸಿ ಕ್ಯಾಪ್, ಲಾರ್ಜ್, ಮಿಡ್, ಸ್ಮಾಲ್, ಮಲ್ಟಿ ಕ್ಯಾಪ್. ಇನ್ನು ಮಲ್ಟಿ ಕ್ಯಾಪ್ ಬಗ್ಗೆ, ಫ್ಲೆಕ್ಸಿ ಕ್ಯಾಪ್ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಫ್ಲೆಕ್ಸಿ ಕ್ಯಾಪ್ ಅಂದರೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇದೆಲ್ಲ ನಾನು ಡಿಸ್ಕಸ್ ಮಾಡ್ತಾ ಇರೋದು ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ಗಳು. ಇನ್ನೊಂದು ಬರುತ್ತೆ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ಗಳು. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಪ್ಯಾಸಿವ್ ಫಂಡ್ ಅಂದರೆ ಇಂಡೆಕ್ಸ್ ಇರುತ್ತೆ, ಆ ಫಂಡ್ ಮ್ಯಾನೇಜರ್ ಬಂದುಬಿಟ್ಟು ಆ ಇಂಡೆಕ್ಸ್ನ ಡೈರೆಕ್ಟ್ ರೆಪ್ಲಿಕೇಟ್ ಮಾಡ್ತಾನೆ. ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಅಂದರೆ ಫಂಡ್ ಮ್ಯಾನೇಜರ್ ಇರ್ತಾನೆ, ನಿಮ್ಮ ಹತ್ರ ಮಂತ್ಲಿ ತಿಂಗಳ ದುಡ್ಡು ಇಸ್ಕೊಂಡ್ಬಿಟ್ಟು ಅದನ್ನು ಅವನಿಗೆ ಇಷ್ಟ ಆದಂಥ ಕಂಪ್ನಿಗಳು ಯಾವುದು ಪೊಟೆನ್ಷಿಯಲಿ ಹೈಯರ್ ರಿಟರ್ನ್ಸ್ ಕೊಡುತ್ತೆ ಅನಿಸುತ್ತೋ ಆ ಫಂಡ್ಸ್ಗಳಲ್ಲಿ, ಆ ಕಂಪ್ನಿಗಳಲ್ಲಿ ಅವನು ಇನ್ವೆಸ್ಟ್ ಮಾಡ್ತಾನೆ. ಸೊ ಫ್ಲೆಕ್ಸಿ ಕ್ಯಾಪ್ ಅಂದರೆ ಲಾರ್ಜ್ ಮತ್ತು ಮಿಡ್ ಮತ್ತು ಸ್ಮಾಲ್ ಮೂರೂ ಕ್ಯಾಟಗರಿಯಲ್ಲಿ ಅವನಿಗೆ ಎಲ್ಲೆಲ್ಲಿ ಚೆನ್ನಾಗಿ ಅನಿಸುತ್ತೋ ಆ ಫಂಡ್ ಮ್ಯಾನೇಜರು ಅಲ್ಲೆಲ್ಲಿ ದುಡ್ಡನ್ನು ಅಲೋಕೇಟ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಮಲ್ಟಿ ಕ್ಯಾಪ್ ಅಂದರೆ ಇದರಲ್ಲಿ 25-25-25 ಲಾರ್ಜ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಒಂದು ಸರ್ತಿ 50-25-25 ಅಂತ ರೇಷಿಯೋ ಇರುತ್ತೆ. ಲಾರ್ಜಲ್ಲಿ 50, ಸ್ಮಾಲಲ್ಲಿ 25, ಮಿಡ್ಡಲ್ಲಿ 25 ಇದನ್ನು ಫಾಲೋ ಮಾಡ್ತಾರೆ. ಸೊ ಫ್ಲೆಕ್ಸಿ ಕ್ಯಾಪಲ್ಲಿ 25% ಅಲೋಕೇಶನ್ ಮಾಡ್ತಿದ್ದೆ. ಇದು ನನ್ನ ಕೋರ್ ಪೋರ್ಟ್ಫೋಲಿಯೋ ಆಗಿರುತ್ತೆ, ಬಿಕಾಸ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾವ ಮಾರ್ಕೆಟ್ ಅಪರ್ಚುನಿಟಿ ಎಲ್ಲೆಲ್ಲಿ ಇರುತ್ತೋ ಆ ಕಂಡೀಷನ್ಸ್ ಬೇಸ್ಡ್ ಮೇಲೆ ಅವನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಲಾರ್ಜ್ ಕ್ಯಾಪಲ್ಲಿ 20% ನಾನು ದುಡ್ಡು ಹಾಕ್ತಿದ್ದೆ, ಬಿಕಾಸ್ ಆಫ್ ಸ್ಟೆಬಿಲಿಟಿ. ಮಾರ್ಕೆಟ್ ತುಂಬ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಇವಾಗ ರೀಸೆಂಟಾಗಿ ನೋಡಿರ್ಬೋದು, ತುಂಬ ಬೀಳ್ತಾ ಇದೆ. ಇಂಥ ಸಿಚುವೇಷನಲ್ಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ತುಂಬ ಜಾಸ್ತಿ ಬೀಳೋದ್ರಿಂದ ಲಾರ್ಜ್ ಕ್ಯಾಪ್ ಕಂಪ್ನಿ ನನಗೆ ಸ್ಟೆಬಿಲಿಟಿ ಕೊಡಲಿ ಅಂತ 20% ಹಾಕ್ತಿದ್ದೀನಿ. ಮಿಡ್ ಕ್ಯಾಪಲ್ಲಿ 25% ಹಾಕ್ತೀನಿ. ಏನಕ್ಕಂದರೆ ನನ್ನ ಪೋರ್ಟ್ಫೋಲಿಯೋ SIP ಈ ವರ್ಷ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನೆಕ್ಸ್ಟ್ 10 ಇಯರ್ಸ್ 20 ಇಯರ್ಸ್ ಡೌನ್ ದ ಲೈನ್ ನನಗೆ ಪೊಟೆನ್ಷಿಯಲಿ ಹೈ ಗ್ರೋತ್ ಕಂಪ್ನಿಗಳು ಡೆವಲಪ್ ಆದಮೇಲೆ ನನಗೆ ಜಾಸ್ತಿ ರಿಟರ್ನ್ ಬರಲಿ ಅನ್ನೋದು. ಇನ್ನು ಸ್ಮಾಲ್ ಕ್ಯಾಪಲ್ಲಿ 25% ಹಾಕ್ತಿದ್ದೀನಿ. ಅಗ್ರೆಸಿವ್ ಗ್ರೋತ್ ಪೊಟೆನ್ಷಿಯಲ್ ಇರುತ್ತೆ. ಕೆಲವೊಂದು ಕಂಪ್ನಿಗಳು 200, 300, 10 ಟೈಮ್ಸ್ ಆಗಿಬಿಡುತ್ತೆ 20 ವರ್ಷಗಳಲ್ಲಿ. ಸೊ ಆ ಥರ ಕಂಪ್ನಿಗಳಲ್ಲಿ ಈ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನನಗೆ ಅಗ್ರೆಸಿವ್ ಆಗಿರೋದ್ರಿಂದ 25% ಅಲೋಕೇಟ್ ಮಾಡ್ತೀನಿ. ಸೊ ಮಲ್ಟಿ ಕ್ಯಾಪಲ್ಲಿ ಸುಮಾರು 5% ಹಾಕ್ತೀನಿ, ಡೈವರ್ಸಿಫಿಕೇಷನ್ ಕಂಪ್ಲೀಟ್ ಮಾಡೋದಕ್ಕೆ. ಇದು ಮಾಡಲೇಬೇಕು ಮಲ್ಟಿ ಕ್ಯಾಪಲ್ಲಿ ಆ ಥರ ಏನೂ ಇಲ್ಲ, ಬಿಕಾಸ್ ಆಲ್ರೆಡಿ ನಾನು ಲಾರ್ಜ್, ಮಿಡ್, ಸ್ಮಾಲ್ ಮತ್ತು ಫ್ಲೆಕ್ಸಿ ಕ್ಯಾಪ್ ಕೂಡ ಹಾಕ್ತಿರೋದ್ರಿಂದ ಫ್ಲೆಕ್ಸಿ ಕ್ಯಾಪ್ ಮತ್ತು ಮಲ್ಟಿ ಕ್ಯಾಪ್ ಎರಡೂ ಫಂಡ್ಸ್ಗಳು ಕೊಲಿಷನ್ ಆಗಿಬಿಡುತ್ತೆ. ಅಂದರೆ ಒಂದರಲ್ಲೇ ನೀವು ಜಾಸ್ತಿ ದುಡ್ಡು ಹಾಕೋ ಥರ ಆಗಿಬಿಡುತ್ತೆ. ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸ್ಕ್ ಟಾಲರೆನ್ಸ್ ಮೇಲೆ ಯಾವ ಥರ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು ನೋಡೋಣ. ಸೊ ಕನ್ಸರ್ವೇಟಿವ್ ಅಪ್ರೋಚು, ಮಾಡ್ರೇಟ್ ಅಪ್ರೋಚು, ಅಗ್ರೆಸಿವ್ ಅಪ್ರೋಚು. ಲೋ ರಿಸ್ಕ್, ಹೈ ಬ್ಯಾಲೆನ್ಸ್ಡ್ ರಿಸ್ಕ್, ಹೈ ರಿಸ್ಕ್.
ಯಾರಿಗೆ ಲೋ ರಿಸ್ಕು, ಯಾರಿಗೆ ಬ್ಯಾಲೆನ್ಸ್ಡ್ ರಿಸ್ಕು, ಯಾರಿಗೆ ಹೈ ರಿಸ್ಕು, ಇದನ್ನು ನೋಡೋಣ. ಲೋ ರಿಸ್ಕ್ ಯಾರಿಗೆ 46ಇಂದ 55 ಇಯರ್ಸ್ ಆರ್ ಅದಾದಮೇಲೆ, ಅಂದರೆ ಅಂಕಲ್ಗಳಿಗೆ, ಯಾರು ಇನ್ನೇನು ರಿಟೈರ್ ಆಗಬೇಕು ಅಂತ ಇರ್ತಾರಲ್ಲ, ಅಂದರೆ ಯಾರು ಇವಾಗ ಆಲ್ರೆಡಿ ಚೆನ್ನಾಗಿ ದುಡ್ದಿರ್ತಾರೆ, ಅವ್ರ ಹತ್ರ ದುಡ್ಡಿರುತ್ತೆ, ರಿಟೈರ್ ಆಗಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅಂಥವರು ಲೋ ರಿಸ್ಕ್ ಫಂಡ್ಸ್ನ ಚೂಸ್ ಮಾಡ್ಕೋಬೋದು. ಅದರಲ್ಲಿ ಯಾವ ಥರ ಅಲೋಕೇಟ್ ಮಾಡ್ಬೋದು ಅಂದರೆ ಲಾರ್ಜಲ್ಲಿ 40%, ಬಿಕಾಸ್ ನಮಗೆ ಜಾಸ್ತಿ ವೊಲೆಟೈಲ್ ಆಗೋದು ಬೇಕಿಲ್ಲ. ಲಾರ್ಜ್ ಕ್ಯಾಪಲ್ಲಿ 40% ಇದ್ದರೆ ನಮ್ಮ ಪೋರ್ಟ್ಫೋಲಿಯೋ ಸ್ಟೇಬಲ್ ಆಗಿರುತ್ತೆ. ಮಿಡ್ ಕ್ಯಾಪಲ್ಲಿ 20%, ಸ್ವಲ್ಪ ಜಾಸ್ತಿ ಕಂಪ್ನಿಗಳು ಚೆನ್ನಾಗಿರೋದ್ರಲ್ಲಿ ಮಿಡ್ ಇರುತ್ತೆ, ಸೊ 20%. ಸ್ಮಾಲಲ್ಲಿ 10%, ಬಿಕಾಸ್ ನನಗೆ ಜಾಸ್ತಿ ರಿಸ್ಕ್ ಬೇಡ, ಸೊ ಸ್ಮಾಲ್ ಕ್ಯಾಪಲ್ಲಿ ಜಸ್ಟ್ 10%. ಈವನ್ ನೀವು 5% ಇಟ್ಟರೂ ಪರವಾಗಿಲ್ಲ, ಸ್ಮಾಲ್ ಕ್ಯಾಪಲ್ಲಿ ಕಡಿಮೆ ಇರಲಿ. ಫ್ಲೆಕ್ಸಿ ಕ್ಯಾಪಲ್ಲಿ 30%, ಬಿಕಾಸ್ ನನಗೆ ರಿಟರ್ನ್ ಕೂಡ ಜಾಸ್ತಿ ಬೇಕಾಗಿರೋದ್ರಿಂದ ಲಾರ್ಜ್ ಮತ್ತು ಫ್ಲೆಕ್ಸಿ ಕ್ಯಾಪಲ್ಲಿ 30% ಅಲೋಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಲೋ ರಿಸ್ಕ್ ಯಾರು ಮಾಡಬೇಕು ಅಂತಿರ್ತಾರೋ ಅಂಥವ್ರಿಗೆ ಈ ಪ್ರಪೋರ್ಷನಲ್ಲಿ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಬೋದು. ಇನ್ ಕೇಸ್ ಇದರಲ್ಲಿ ನೀವು ಪರ್ಸೆಂಟೇಜ್ನ ಕಡಿಮೆ ಮಾಡಿಬಿಟ್ಟು ಗೋಲ್ಡಲ್ಲಿ 5% ಅಲೋಕೇಟ್ ಮಾಡ್ಬೋದು, ಡೆಟ್ ಫಂಡ್ಸಲ್ಲೂ ಅಲೋಕೇಟ್ ಮಾಡ್ಬೋದು, ಹೈಬ್ರಿಡ್ ಮಾಡ್ಬೋದು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಗೆ ಚೆಕ್ ಮಾಡಿ ಕೇಳ್ಕೊಳ್ಳಿ ಯಾವ ಥರ ಇರುತ್ತೆ ಹೈಬ್ರಿಡಲ್ಲಿ, ಗೋಲ್ಡಲ್ಲಿ ಹಂಗೆ ಇನ್ವೆಸ್ಟ್ ಮಾಡೋದು. ನಾನು ಪ್ಯೂರ್ಲಿ ಇಕ್ವಿಟಿಯಲ್ಲಿ ಇರೋದ್ರಿಂದ ಜಸ್ಟ್ ಇಕ್ವಿಟಿ ಫಂಡ್ಸ್ ಯಾವುದಿದೆ ಅದರಲ್ಲಿ ಮಾತ್ರ ಹೇಳ್ತಿದ್ದೀನಿ. ಮಾಡ್ರೇಟ್ ಅದು ಬ್ಯಾಲೆನ್ಸ್ ಯಾರಿಗೆ ಅಂದರೆ 31ಇಂದ 45, ಯಾರು ಗ್ರೋತ್ ಮತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೋ, ಮುಂದೆ ನಾನೊಂದು ಮನೆ ತೊಗೋಬೇಕು, ಕಾರ್ ತೊಗೋಬೇಕು, ಆ ಥರ ಯಾವುದಾದ್ರೂ ಇದ್ದರೆ, ಚಿಲ್ಡ್ರನ್ನು, ಹೌಸ್, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಯಾರು ಮಾಡ್ತಿದ್ದಾರೋ ಅಂಥವ್ರಿಗೆ. ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಲಾರ್ಜಲ್ಲಿ ಸ್ವಲ್ಪ ನಾನು ದುಡ್ಡು ತೆಗೆದುಬಿಟ್ಟು ಮಿಡ್ಗೆ ಮತ್ತು ಸ್ಮಾಲ್ಗೆ ಆ್ಯಡ್ ಮಾಡ್ತೀನಿ. ಫ್ಲೆಕ್ಸಿ ಕ್ಯಾಪ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಏನಕ್ಕೆ ಮಿಡ್ ಮತ್ತು ಸ್ಮಾಲ್ ಅಂದರೆ ಪೊಟೆನ್ಷಿಯಲಿ ಹೈ ರಿಟರ್ನ್ಸ್ ಕೊಡೋದು ಮಿಡ್ ಮತ್ತು ಸ್ಮಾಲ್ ಕಂಪ್ನಿಗಳಾಗಿರೋದ್ರಿಂದ ಲೋ ರಿಸ್ಕಿಂದ ಸ್ವಲ್ಪ ದುಡ್ಡನ್ನ ಅಂದರೆ ಲಾರ್ಜಿಂದ ಸ್ವಲ್ಪ ದುಡ್ಡು ಮಿಡ್ ಮತ್ತು ಸ್ಮಾಲ್ಗೆ ಆ್ಯಡ್ ಮಾಡಿದ ತಕ್ಷಣ ಅದು ಬ್ಯಾಲೆನ್ಸ್ಡ್ ಆಗಿಬಿಡುತ್ತೆ. ಇನ್ನು ಹೈಲಿ ರಿಸ್ಕ್ ಯಾರಿಗೆ, ಅರ್ಲಿ ಏಜ್ ಆಫ್ ಕರಿಯರ್ ಯಾರು ಇರ್ತಾರೆ, ಟೀನೇಜ್ ಏನಂತೀರ, 18 ಇಂದ ಹಿಡಿದು 30ವರೆಗೂ, ಅಂದರೆ ಮದುವೆ ಆಗೋವರೆಗೂ ಅಥವಾ ಇನ್ನೇನು ಮದುವೆ ಆಗ್ತಾರೆ ಆ ವಯಸ್ಸಿನವ್ರು ಏನಿದ್ದಾರೆ ಅವ್ರಿಗೆ ಇವಾಗ ತಾನೇ ಜಾಬಿಂದ ಹಿಡಿದಿರ್ತಾರೆ, ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಬಂದಿರಲ್ಲ, ಕೆಲವೊಂದಿಷ್ಟು ಜನ ರೆಸ್ಪಾನ್ಸಿಬಿಲಿಟೀಸ್ ಆಲ್ರೆಡಿ ತಗೊಂಡಿರ್ತಾರೆ. ಅಂಥವ್ರು ಏನು ಮಾಡ್ಬೋದು, ಡೌನ್ ದ ಲೈನ್ 30 ಇಯರ್ಸ್ 25 ಇಯರ್ಸ್ವರೆಗೂ SIP ಮಾಡೋದಾಗಿದ್ದರೆ 10,000ದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನು ಅವ್ರದ್ದು ಸ್ಯಾಲ್ರೀಸ್ ಹೇಗೆ ಇನ್ಕ್ರೀಸ್ ಆಗುತ್ತೋ ಅದೇ ಪ್ರಪೋರ್ಷನಲ್ಲಿ ನೀವು ನಿಮ್ಮ SIPನ ಸ್ಟೆಪ್ ಅಪ್ ಮಾಡ್ತಾ ಹೋಗ್ಬೋದು. ಅಂಥವ್ರಿಗೆ ಹೈ ರಿಸ್ಕ್ ಇರೋರು ಲಾರ್ಜ್ ಕ್ಯಾಪಲ್ಲಿ 15% ಅಲೋಕೇಟ್ ಮಾಡಿ, ಬಿಕಾಸ್ ನೀವು ಏನಂತಾರೆ ತುಂಬ ವರ್ಷಗಳಿರೋದ್ರಿಂದ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಗ್ರೋತ್ ಆಗ್ತಾನೇ ಇರುತ್ತೆ. ಸೊ ಮಿಡ್ಡಲ್ಲಿ ಸ್ಮಾಲಲ್ಲಿ 30%, ಲಾರ್ಜಲ್ಲಿ 15%, ಫ್ಲೆಕ್ಸಿ ಕ್ಯಾಪಲ್ಲಿ 25%. ನಾನು ಇದನ್ನು 10,000 ರೂಪಾಯಿಗೆ ಹೇಗೆ ಮಾಡೋದು ಅಂತ ಅಲೋಕೇಟ್ ಹೇಗೆ ಮಾಡಬೇಕು ಅಂತ ಹೇಳಿದೆ. ಇನ್ ಕೇಸ್ ನಿಮ್ಮ ಬಜೆಟು ನೀವು ತುಂಬಾ ಜಾಸ್ತಿ ದುಡಿತಾ ಇದ್ದೀರಾ, 20,000 30,000 ಯಾರ್ಯಾರು ಮಾಡಬೇಕು, ಇದನ್ನೇ ಮಲ್ಟಿಪ್ಲೈ ಬೈ 2, ಮಲ್ಟಿಪ್ಲೈ ಬೈ 3, ಮಲ್ಟಿಪ್ಲೈ ಬೈ 1.5, 2.5 ಯಾವುದು ರೇಷೋದಲ್ಲಿ ಬರುತ್ತೋ ಆ ರೇಷೋನ ಮಲ್ಟಿಪ್ಲೈ ಮಾಡಿಬಿಟ್ಟು ಇದೇ ರೀತಿ ನೀವು ಇನ್ವೆಸ್ಟ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಪೋರ್ಟ್ಫೋಲಿಯೋದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಹಾಕಬೇಕು 10,000 SIPನ ಅಂದರೆ ಯಾವ್ಯಾವ ಫಂಡ್ಸ್ಗೆ ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಲಾರ್ಜ್ ಕ್ಯಾಪ್ ಇರುತ್ತೆ ಅದರಲ್ಲಿ ಯಾವ್ದು ಬೆಸ್ಟು ಅಂತ ನೋಡೋಣ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.